ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಕಾಲೀನ ಭಾರತ ಇತಿಹಾಸ ಅಂತಕ್ಕಂಥದ್ದು ಯಾವುದು ಅಂತಂದಾಗ ಮಧ್ಯಕಾಲೀನ ಭಾರತದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಷಯ ಚರ್ಚೆ ಮಾಡ್ತಿದ್ದೀನಿ ನಾನು. ಈಗ ಆಲ್ರೆಡಿ ಮುಸ್ಲಿಂ ದಾಳಿಗಳು ಅಂತಕ್ಕಂತಹ ವಿಷಯದ ಬಗ್ಗೆ ನೋಡಿದ್ವಿ ನಾವು. ಮುಸ್ಲಿಂ ದಾಳಿಗಳಲ್ಲಿ ಎರಡು ವಿಧ ಅಂತ ಹೇಳಿದ್ವಿ ನಾನು. ಒಂದು ಅರಬ್ಬರ ದಾಳಿಗಳು, ಇನ್ನೊಂದು ಯಾವುದು ಅಂತಂದಾಗ ಟರ್ಕರ ದಾಳಿಗಳು ಅಂತಕ್ಕಂಥದ್ದು. ಒಂದು ಅರಬ್ಬರ ದಾಳಿಗಳು, ಇನ್ನೊಂದು ಯಾವುದು ಅಂತಂದಾಗ ಟರ್ಕರ ದಾಳಿಗಳು. ಈ ಟರ್ಕರ ದಾಳಿಗಳು ಅಂತಕ್ಕಂಥದ್ದು ಎಷ್ಟನೇ ಶತಮಾನದಲ್ಲಿ ಆರಂಭ ಆಯಿತು ಅಂತಂದ್ರೆ, ನಮಗೆ ಅರಬ್ಬರ ದಾಳಿಗಳು ಆರಂಭ ಆಗಿರ್ತಕ್ಕಂಥದ್ದು ಶತಮಾನ ಎಷ್ಟನೇ ಅಂತಂದಾಗ 7ನೇ ಶತಮಾನದಲ್ಲಿ ಅರಬ್ಬರ ದಾಳಿಗಳು ಆರಂಭ ಆದರೆ, ಟರ್ಕರ ಒಂದು ದಾಳಿಗಳ ಆರಂಭ ಆಗಿರ್ತಕ್ಕಂಥದ್ದು ಎಷ್ಟನೇ ಶತಮಾನ ಅಂತಂದಾಗ 11ನೇ ಶತಮಾನ. ಇದನ್ನ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ, UPSC ಬಂದಿರತಕ್ಕಂಥ ಪ್ರಶ್ನೆ. ಟರ್ಕರ ದಾಳಿಗಳು ಭಾರತದಲ್ಲಿ ಆರಂಭ ಆಗಿರತಕ್ಕಂಥ ವರ್ಷ ಯಾವಾಗ ಅಂತಂದಾಗ 11ನೇ ಶತಮಾನದಲ್ಲಿ. ಈ ಒಂದು ಟರ್ಕರ್ ಅಂತ ಬಂದಾಗ ಮುಖ್ಯವಾಗಿ ಇಬ್ಬರು ಟರ್ಕರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಒಂದು ಟರ್ಕರು ಅಂತಕ್ಕಂಥದ್ದು ಈ ಒಂದು ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬತ ಮಹಮ್ಮದ್ ಗಜನಿ ಅಂತಕ್ಕಂಥ ಮಹಮ್ಮದ್ ಹೆಸರು. ಇದು ಪ್ರಾಂತ್ಯ ಯಾವ ಪ್ರಾಂತ್ಯವನ್ನು ದಾಳಿ ಮಾಡಿದಂದಾಗ ಯಾವುದು ಅಂತಂದಾಗ ಅಫ್ಘಾನಿಸ್ತಾನದ ಯಾವುದು ಅಂತಂದಾಗ ಗಜನಿ ಪ್ರಾಂತ್ಯದಿಂದ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬನು ಯಾರು ಅಂತಂದಾಗ ಈ ಒಂದು ಮಹಮ್ಮದ್ ಗೋರ್ ಅಂತಕ್ಕಂಥ ವ್ಯಕ್ತಿ. ಇವನು ಸಹ ಯಾರು ಅಂತಂದಾಗ ಅಫ್ಘಾನಿಸ್ತಾನದ ಗೋರ್ ಪ್ರದೇಶದಿಂದ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಒಂದು ಮಧ್ಯಕಾಲೀನ ಭಾರತೀಯಾಸದಲ್ಲಿ ಗಜನಿ ಅಂತಕ್ಕಂಥದ್ದು ಒಂದು ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಂತ್ಯ. ಅದೇ ರೀತಿಯ ಗೋರ್ ಅಂತಕ್ಕಂಥ ಸಹ ಏನಂದಾಗ ಒಂದು ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದ ವ್ಯಕ್ತಿಗಳು ಮಹಮ್ಮದ್ ಗಜನಿ ಮತ್ತು ಮಹಮ್ಮದ್ ಗೋರ್ ಅಂತಕ್ಕಂಥವರು. ಈ ಒಂದು ವ್ಯಕ್ತಿ ಯಾರಂದಾಗ ಮಹಮ್ಮದ್ ಗಜನಿ ಅಂತಕ್ಕಂಥ 11ನೇ ಶತಮಾನದ ದಾಳಿ ಮಾಡಿದ್ರೆ, ಮಹಮ್ಮದ್ ಗೋರ್ ಅಂತಕ್ಕಂಥವನು 12ನೇ ಶತಮಾನದ ಕೊನೆಯಲ್ಲಿ ಏನ್ ಮಾಡ್ತಾನೆ, ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂತ ಗೊತ್ತಿರಬೇಕು ನಮಗೆ. ಈ ಒಂದು ಮುಖ್ಯವಾಗಿ ಇವತ್ತು ಯಾವುದು ಅಂತಂದಾಗ ಗಜನಿ ಮನೆತನದ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಗಜನಿ ಮನೆತನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಒಂದು ಗಜನಿ ಪ್ರಾಂತ್ಯ ಎಲ್ಲಿ ಬರುತ್ತೆ ಅಂತಂದಾಗ, ಗಜನಿ ಪ್ರಾಂತ್ಯ ಬರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಈ ಒಂದು ಭಾರತ. ಈ ಒಂದು ಭಾರತದ ಈ 3 ಭಾಗದಲ್ಲಿ ಯಾವುದಂದಾಗ ಗಜನಿ ಪ್ರಾಂತ್ಯ ಅಫ್ಘಾನಿಸ್ತಾನದಿಂದ ಏನ್ ಮಾಡ್ತಾರೆ ಅಂದಾಗ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಫ್ಘಾನಿಸ್ತಾನದಿಂದ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಗಜನಿ ಪ್ರಾಂತ್ಯ ಅಂತಕ್ಕಂಥದ್ದು ಯಾವುದು ಅಂತಂದಾಗ ಗಜನಿ ಸಂತತಿಯ ಸ್ಥಾಪಕ ಯಾರು ಅಂತಂದಾಗ ಅಲಫ್ಗೀರ್ ಅಂತಕ್ಕಂಥವ್ರು. ಇಲ್ಲಿ ಗಜನಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅರಸರು ಅಂತ ಬಂದಾಗ ಅಲಫ್ಗೀರ್ ಅಂತಕ್ಕಂಥವ್ರು ಗಜನಿ ಸಾಮ್ರಾಜ್ಯ ಸ್ಥಾಪಕ. ಅವನ ನಂತರ ಬಂದಿರತಕ್ಕಂಥವ್ನು ಯಾರು ಅಂತಂದಾಗ ಇಶಾಕ್ ಅಂತಕ್ಕಂಥವ್ನು, ಬಲಕ್ತಿಗೀನ್ ಅಂತಕ್ಕಂಥವ್ರು, ಪೀರೈ ಅಂತಕ್ಕಂಥವ್ರು, ಸಬಕ್ತಿಗೀನು. ನೆಕ್ಸ್ಟ್ ಭಾರತದ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಭಾವ ಇರತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ಸಬಕ್ತಿಗೀನ್ ಅಂತಕ್ಕಂಥವ್ರು. ಈ ಒಂದು ಅಲಫ್ಗೀನ್ ಅಂತಕ್ಕಂಥವ್ರು 1933 ಕ್ರಿಸ್ತಶಕ 933ರಲ್ಲಿ ಗಜನಿಯಲ್ಲಿ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. 933 ಅಫ್ಘಾನಿಸ್ತಾನದ ಗಜನಿಯಲ್ಲಿ ಸ್ವತಂತ್ರವಾಗಿರ್ತಕ್ಕಂತಹ ರಾಜ್ಯವನ್ನು ಕಟ್ತಾನೆ. ಇದರ ನಂತರ ಏನಾಗುತ್ತೆ ಅಂದಾಗ ಈ ಒಂದು ಗಜನಿ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ಪ್ರಭಾವ ಬೀರತಕ್ಕಂಥ ವ್ಯಕ್ತಿ ಯಾರು ಅಂದಾಗ ನಾವು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾರು ಅಂತಂದಾಗ ಸಬಕ್ತಿಗೀನ್ ಅಂತಕ್ಕಂಥವನು. ಈ ಒಂದು ಸಬಕ್ತಿಗೀನ್ ಅಂತಕ್ಕಂತಹ ವ್ಯಕ್ತಿ ಅಂತಕ್ಕಂಥವನು ಕ್ರಿಸ್ತಶಕ 976ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಈತ ಏನ್ ಮಾಡ್ತಾನೆ ಅಂತಂದಾಗ ಯಾರು ಸಬಕ್ತಿಗೀನ್ ಅಂತಕ್ಕಂಥವನು ಈ ಒಂದು ಗಜನಿಯಿಂದ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಒಂದು ಭಾರತದಿಂದ ಬಂದಾಗ ಇಲ್ಲಿ ಬರ್ತಕ್ಕಂತಹ ಪಂಜಾಬ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಪಂಜಾಬಿನ ಅರಸ ಯಾರು ಅಂತಂದಾಗ ಜೈಪಾಲ್ನನ್ನ ಸೋಲಿಸ್ತಾನೆ. ಈ ಒಂದು ದಾಳಿಯಲ್ಲಿ ಮಹಮ್ಮದ್ ಅಂತಕ್ಕಂಥ ವ್ಯಕ್ತಿ ಜೊತೆಗೆ ಬಂದಿದ್ದ. ಇದು ನಮಗೆ ಗೊತ್ತಿರ್ತಕ್ಕಂಥದ್ದು. ಅಂದ್ರೆ ಪ್ರಶ್ನೆ ಏನ್ ಕೇಳಿದಾರೆ ಅಂತಂದಾಗ ಈ ಒಂದು ಭಾರತಕ್ಕೆ ಟರ್ಕರನ್ನ ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಸಬಕ್ತಗೀನ್ ಅಂತಕ್ಕಂಥದ್ದು. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಂದಿರತಕ್ಕಂಥ ವಿಷಯ ಏನಂತಂದಾಗ ಟರ್ಕರನ್ನ ಭಾರತಕ್ಕೆ ಪರಿಚಯಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಸಬಕ್ತಗೀನ್ ಅಂತಕ್ಕಂಥದ್ದು. ಈ ಸಬಕ್ತಗೀನ್ ಮರಣದ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಂದಾಗ ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದಾಗ ಈ ಒಂದು ಮಹಮ್ಮದ್ ಅಂತಕ್ಕಂಥವ್ರು. ಈ ಒಂದು ಮಹಮ್ಮದ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಇತಿಹಾಸದಲ್ಲಿ ಮಹಮ್ಮದ್ ಗಜನಿ ಅಂತಕ್ಕಂಥ ಹೆಸರಿನಲ್ಲಿ ಈತ ಹೆಸರುವಾಸಿಯಾಗಿದ್ದಾರೆ. ಈ ಒಂದು ಮಹಮ್ಮದ್ ಅಂತಕ್ಕಂಥ
ಅಂತಕ್ಕಂಥ ವ್ಯಕ್ತಿ ಭಾರತೀಯ ಆಸ್ತಿಯಲ್ಲಿ ಮೊಹಮ್ಮದ್ ಗಜನಿ ಅಂತಕ್ಕಂಥ ಹೆಸರಿನಲ್ಲಿ ಬಹಳಷ್ಟು ಪ್ರಭಾವ ಇದ್ದಾರೆ. ಈತನ ಮೊದಲ ಹೆಸರು ಏನು ಅಂತಂದಾಗ ಮೊಹಮ್ಮದ್ ಜಬೂಲಿ. ಈತನ ಮೊದಲ ಹೆಸರು ಆಲ್ರೆಡಿ ಪ್ರಶ್ನೆ ಕೇಳಿದರೆ ಈ ಒಂದು ಮೊಹಮ್ಮದ್ ಗಜನಿಯ ಮೊದಲ ಹೆಸರಿನಿಂದಾಗ ಮೊಹಮ್ಮದ್ ಜಬೂಲಿ ಅಂತಕ್ಕಂಥವ್ರು. ಈತ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಗಜನಿಯಲ್ಲಿ 997ರಿಂದ 1030ರವರೆಗೆ ಅಧಿಕಾರದಲ್ಲಿದ್ದ. 997ರಿಂದ 1030ರವರೆಗೆ ಕ್ರಿಸ್ತಶಕ 1033ರಲ್ಲಿ ಈ ಒಂದು ನಂತರ ಈ ಒಂದು ಸಬಕ್ತಿಯನ್ನು ಆಳ್ವಿಕೆ ಮಾಡ್ತಿರ್ಬೇಕು ಅಂತಂದಾಗ ಈತ ಖೋರಾಸಾನ್ನಲ್ಲಿ ಪ್ರಾಂತಾಧಿಕಾರಿಯಾಗಿದ್ದ. ಜೊತೆಗೆ ಈ ವ್ಯಕ್ತಿ ಅಂತಕ್ಕಂಥವನು ಈ ಒಂದು ಸಬಕ್ತಿನ್ ಅಂತಕ್ಕಂಥ ಭಾರತದ ಮೇಲೆ ದಾಳಿ ಮಾಡಿದಾಗ ಈ ಒಂದು ಜೈಪಾಲ್ ಜೊತೆ ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ಭಾಗವಹಿಸಿದ್ದ. ಅದಲ್ಲದೆ ಇದನ್ನೊಂದು ವಿಶೇಷ ಇರೋದಂದಾಗ ಬಾಗ್ದಾದ್ನ ಖಲೀಫಿನಿಂದ ಯಾಮಿನ್ ಉದ್ದೌಲ್ ಅಂದ್ರೆ ಸ್ವತಂತ್ರ ರಾಜ ಅಂತಕ್ಕಂತಹ ಒಂದು ಬಿರುದನ್ನು ಪಡೆದ. ಈ ಒಂದು ಬಾಗ್ದಾದ್ನ ಖಲೀಫನಿಂದ ಯಾಮಿನ್ ಉದ್ದೌಲ್ ಅಂತಕ್ಕಂಥ ಸ್ವತಂತ್ರ ರಾಜ ಅಂತಕ್ಕಂಥ ಬಿರುದು ಪಡೆದ. ಹಂಗಾಗಿ ಗಜನಿ ಸಂತತಿಗೆ ಯಾಮಿನಿ ಸಂತತಿ ಅಂತ ಸಹ ಕರಿತಾ ಇರೋದು ಗೊತ್ತಾಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದಾಗ ಈ ಒಂದು ಮೊಹಮ್ಮದ್ ಗಜನಿಯ ಭಾರತದ ಮೇಲೆ ದಂಡಯಾತ್ರೆಗಳು ಅಂತಕ್ಕಂಥದ್ದು ಯಾವ ವರ್ಷ ದಾಳಿ ಮಾಡ್ತಾನೆ, ಎಷ್ಟು ದಾಳಿ ಮಾಡಿದ, ಯಾವ ದಾಳಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ತರ ದಾಳಿ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಕ್ರಿಸ್ತಶಕ ಪ್ರಶ್ನೆ ಕೇಳಿದ ಕ್ರಿಸ್ತಶಕ 1000ರಿಂದ ಆರಂಭವಾಗಿ 1027ರವರೆಗೆ ಏನ್ ಮಾಡ್ತಾರೆ ಅಂದಾಗ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಈತ ಎಲ್ಲಿಂದ ಎಲ್ಲಿವರೆಗೆ ದಾಳಿ ಮಾಡ್ತಾನೆ ಅಂತಂದಾಗ ಕ್ರಿಸ್ತಶಕ 1000ರಿಂದ 1027ರವರೆಗೆ 1027ರವರೆಗೆ ಒಟ್ಟು ಎಷ್ಟು ಬಾರಿ ದಾಳಿ ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದರೆ 17 ಬಾರಿ ಈ ಒಂದು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರಿಗೆ ಕಂಡು ಬರ್ತಾ ಇದೆ. ಇಲ್ಲಿ ಯಾವ್ಯಾವ ದಾಳಿ ಅಂತಕ್ಕಂಥದ್ದು ಯಾವ ವರ್ಷ ನಡೀತು, ಆ ಒಂದು ದಾಳಿಯನ್ನು ಯಾವ ಅರಸ ಎದುರಿಸಿದ, ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟು ಅಂತ. ಅದರಲ್ಲಿ ಮುಖ್ಯವಾಗಿ ಕ್ರಿಸ್ತಶಕ 1000ರಲ್ಲಿ ಕ್ರಿಸ್ತಶಕ 1000ರಲ್ಲಿ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದಂತಂದಾಗ ಈ ಒಂದು ಸಿಂಧ್ ಗಡಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಒಂದು ಸಿಂಧ್ ಗಡಿಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಸಿಂಧ್ ಅಂತಕ್ಕಂತಹ ಪ್ರದೇಶ ಯಾವುದು ಅಂತಂದಾಗ ಇದು ಸಿಂಧ್ ಪ್ರದೇಶ. ಈ ಒಂದು ಸಿಂಧ್ ಗಡಿಯ ಮೇಲೆ ಅಂದ್ರೆ ಆ ಸಂದರ್ಭದಲ್ಲಿ ಈ ಪಾಕಿಸ್ತಾನ ಒಳಗೊಂಡಿತ್ತು. ಈ ಸಿಂಧ್ ಗಡಿಯ ಮೇಲೆ ಈತ ಏನ್ ಮಾಡ್ತಂದಾಗ ಯಾರು ಅಂತಂದಾಗ ಮೊಹಮ್ಮದ್ ಗಜನಿ ದಾಳಿ ಮಾಡ್ತಾನೆ. ಈ ಒಂದು ಸಿಂಧ್ ಗಡಿಯ ಮೇಲೆ ದಾಳಿ ಮಾಡಿ ಆ ಸಂದರ್ಭದಲ್ಲಿ ಈ ಒಂದು ಕೆಲವೊಂದು ಕೋಟೆಗಳನ್ನು ವಶಪಡಿಸ್ಕೊಂತಾನೆ. ಅನೇಕ ಕೋಟೆಗಳನ್ನು ಈತ ವಶಪಡಿಸ್ಕೊಂತಾನೆ. ಇದರ ಎರಡನೇ ದಾಳಿ ಅಂತಕ್ಕಂಥದ್ದು 1001ರಲ್ಲಿ ಯಾರು ಅಂತಂದಾಗ ಮೊಹಮ್ಮದ್ ಗಜನಿಯ ಎರಡನೇ ದಾಳಿ ಈ ಒಂದು ಎಲ್ಲಿ ಅಂತಂದಾಗ ಪಂಜಾಬ್ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪಂಜಾಬನ್ನು ಆಳ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಜೈಪಾಲ್ ಅಂತಕ್ಕಂಥವ್ರು. ಈ ಜೈಪಾಲ್ ಮೇಲೆ ಆಲ್ರೆಡಿ ಯಾರು ಅಂತಂದಾಗ ಈತನ ತಂದೆ ಮೊಹಮ್ಮದ್ ಗಜನಿಯ ತಂದೆ ಸಬಕ್ತಿನ ದಾಳಿ ಮಾಡಿದ್ದ. ನಂತರ ಈ ಜೈಪಾಲ್ ಮೇಲೆ ದಾಳಿ ಮಾಡ್ತಾನೆ. ಜೈಪಾಲ್ ಏನ್ ಮಾಡ್ತಾನೆ, ಸುಲಭವಾಗಿ ಸೋಲ್ತಾನೆ. ಆ ಸೋತಾಗ ಆತನಿಗೆ ಅಪಾರವಾಗಿರ್ತಕ್ಕಂಥ ಕಪ್ಪ ಕಾಣಿಕೆ ಕೊಡ್ತಾನೆ. ಏನೊಂದಾಗ 2.5 ಲಕ್ಷ ದಿನಾರ್ ಅಂದ್ರೆ 2.5 ಲಕ್ಷ ಚಿನ್ನದ ನಾಣ್ಯಗಳ ಕೊಡ್ತಾನೆ. ಜೊತೆಗೆ 50 ಯುದ್ಧ ಆನೆಗಳನ್ನ ಯಾರಿಗೆ ಮೊಹಮ್ಮದಿಗೆ ಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಅವಮಾನದಿಂದ ಈ ಒಂದು ಜೈಪಾಲ್ ಅಂತಕ್ಕಂಥ ಆತ್ಮಹತ್ಯೆ ಮಾಡ್ಕೊಂತಾನೆ. ಈ ಜೈಪಾಲ್ ನಂತರ ಈತನ ಮಗ ಯಾರು ಅಂತಂದಾಗ ಆನಂದಪಾಲ ಅಂತಕ್ಕಂಥ ಜೈಪಾಲ್ನ ಮಗ ಯಾರು ಅಂದಾಗ ಆನಂದಪಾಲ ಅಂತಕ್ಕಂಥವ್ರು ಎಲ್ಲಿ ಅಧಿಕಾರಕ್ಕೆ ಬರ್ತಾನೆ ಅಂತಂದ್ರೆ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇದು ಎರಡನೇ ದಾಳಿ. ಅದಾದ ಕೂಡಲೇ ನೆಕ್ಸ್ಟ್ ಮೂರನೇ ದಾಳಿ 1003 ಅಥವಾ 4ರಲ್ಲಿ ಏನ್ ಮಾಡ್ತಾರೆ ಅಂದಾಗ ಬಿರಾರ್ ಅಂತಕ್ಕಂಥ ಪ್ರದೇಶ. ಈ ಒಂದು ಬಿರಾರ್ ಮೇಲೆ ದಾಳಿ ಮಾಡ್ತಾನೆ. ಬಿರಾರ್ನ ಆಳ್ತಕ್ಕಂಥ ಅರಸ ಯಾರು ಅಂದಾಗ ವಿಜಯರಾಜ ಅಂತಕ್ಕಂಥವ್ನು. ಬಿದರನ್ನು ಆಳ್ತಕ್ಕಂಥ ರಾಜ ಅಂದಾಗ ವಿಜಯರಾಜ ಅಂತಕ್ಕಂಥವನು. ಇಲ್ಲಿ ವಿಜಯರಾಜನ ಸೋರ್ಸ್ ಏನ್ ಮಾಡ್ತಾನೆ, ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಇದರ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಈ ಒಂದು ಮೊಹಮ್ಮದ್ ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಸಂಪತ್ತನ್ನ ಲೂಟಿ ಮಾಡೋದು, ಜೊತೆಗೆ ಇಸ್ಲಾಂ ಧರ್ಮವನ್ನು ಹರಡುವುದು. ಆದರೆ ಈ ಒಂದು ಮೊಹಮ್ಮದ್ ಗಜನಿಯ ದಾಳಿಯ ಉದ್ದೇಶ ಏನಾಗಿರಲಿಲ್ಲ ಅಂತ ಅಂದಾಗ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು ಆಗಿರಲಿಲ್ಲ ಅಂತಕ್ಕಂಥದ್ದು. ಈ ರೀತಿ ಈಶ್ವರ ಪ್ರಸಾದ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದಾಗ ಈತ ಕೇವಲ ಸಂಪತ್ತನ್ನೇ ಲೂಟಿ ಮಾಡೋದಾಗಿದ್ರೆ ಇಲ್ಲಿರ್ತಕ್ಕಂತಹ ದೇವಾಲಯಗಳನ್ನು ನಾಶ ಮಾಡ್ತಾ ಇರಲಿಲ್ಲ ಅಂತಕ್ಕಂಥ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಂಗಾಗಿ ಈಶ್ವರಿ ಪ್ರಸಾದ್ ಅವರ ಒಂದು ಅಭಿಪ್ರಾಯದ ಮೇರೆಗೆ ಈ ಒಂದು ಮೊಹಮ್ಮದ್ ಗಜನಿಯ ದಾಳಿಯ ಉದ್ದೇಶ ಏನಾಗಿತ್ತು ಅಂತಂದಾಗ
ಭಾರತದಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡೋದು, ಜೊತೆಗೆ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು ಈತನ ಒಂದು ದಾಳಿಯಾಗಿ ಉದ್ದೇಶ ಆಗಿತ್ತು ಅಂತ ಹೇಳ್ತಾನೆ. ಅದಲ್ಲದೆ ಇಲ್ಲಿ ಏನು ಮಾಡ್ತಾರೆ ಅಂದಾಗ ಅನೇಕರನ್ನು ಇಸ್ಲಾಂಗೆ ಮತಾಂತರ ಮಾಡ್ತಾರೆ. ಅದಾದ ಕೂಡಲೇ ನೆಕ್ಸ್ಟ್ 1006ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ಮುಲ್ತಾನ್ ಅಂತಂದ್ರೆ ಸಿಂಧನ ಗಡಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಯಾವುದು ಅಂತಂದಾಗ ಮುಲ್ತಾನ್ ಅಂತಂದ್ರೆ ಈ ಸಿಂಧು ನಂತರ ಪಂಜಾಬ್ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರದೇಶ ಯಾವುದಂದಾಗ ಮುಲ್ತಾನ್. ಈ ಮುಲ್ತಾನ್ ಅಂತಕ್ಕಂಥದ್ದು ಬಹಳಷ್ಟು ಸಂಪತ್ತಿಗೆ ಹೆಸರಾಗಿರ್ತಕ್ಕಂಥದ್ದು. ಹಂಗಾಗಿ ಈ ಮುಲ್ತಾನನ್ನ ಚಿನ್ನದ ನಗರಿ ಅಂತ ಕರಿತಾ ಇದ್ರು. ಮುಲ್ತಾನನ್ನ ಕರಿತಲ್ಲಿ ಚಿನ್ನದ ನಗರಿ ಅಂತ ಕರಿತಾ ಇದ್ರು. ಆ ಒಂದು ಮುಲ್ತಾನ್ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಫತೇ ದಾವೂದ್ ಅಂತಕ್ಕಂಥವ್ರು. ಈ ಒಂದು ಫತೇ ದಾವೂದ್ ಅಂತಕ್ಕಂಥವ್ರು ಈತ ಇಸ್ಲಾಮಿಗನಾಗಿದ್ರೂ ಸಹ ಈ ಒಂದು ಅಲ್ಲಿರ್ತಕ್ಕಂಥ ಮೆಕ್ಕಾದಲ್ಲಿರ್ತಕ್ಕಂತಹ ಕಪ್ಪು ಶಿಲೆಯನ್ನ ಕದ್ದಿರ್ತಕ್ಕಂಥ ಆರೋಪ ಇವರ ಮೇಲೆ ಇತ್ತು. ಹಂಗಾಗಿ ಏನಾಗಿದ್ರು ಅಂದಾಗ ಇವರ ಮೇಲೆ ದಾಳಿ ಮಾಡ್ತಾನೆ. ಈ ಒಂದು ಫತೇ ದಾವೂದ್ ಮೇಲೆ ದಾಳಿ ಮಾಡಿ ಜಯವನ್ನು ಪಡಿತಾನೆ. ನಂತರ ದಾಳಿಯನ್ನ ಈ ಒಂದು ಪಂಜಾಬ್ವರೆಗೆ ಮುಂದುವರಿಸ್ತಾನೆ. ದಾಳಿಯನ್ನು ಏನ್ ಮಾಡ್ತಾನ ಪಂಜಾಬ್ವರೆಗೆ ಮುಂದುವರಿಸ್ತಾನೆ. ಪಂಜಾಬ್ವರೆಗೆ ಮುಂದುವರಿಸಿ ಏನ್ ಮಾಡ್ತಾನಂದಾಗ ಆನಂದ ಪಾಲ್ನನ್ನ ಅಂದ್ರೆ ಪಂಜಾಬಿನ ರಾಜ ಆನಂದ ಪಾಲ್ನನ್ನ ಏನ್ ಮಾಡ್ತಾನೆ ಅಂತಂದಾಗ ಈ ಒಂದು ಸೋಲಿಸ್ತಾನೆ. ಆನಂದ ಪಾಲನ ಸೋಲಿಸಿ ಏನ್ ಮಾಡ್ತಾನೆ ಆತನ ಮಗ ಅಂದ್ರೆ ಜಯಪಾಲನ ಮೊಮ್ಮಗ ಸುಖಪಾಲನನ್ನ ಏನ್ ಮಾಡ್ತಾನೆ ಅಂತಂದಾಗ ವಶಪಡಿಸ್ಕೊಂತಾನೆ. ಈ ಒಂದು ಸುಖಪಾಲನ ವಶಪಡಿಸ್ಕೊಂಡು ಆ ಸುಖಪಾಲನಿಗೆ ಏನ್ ಮಾಡ್ತಾನೆ ಅಂದಾಗ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಯಾರನ್ನ ಸುಖಪಾಲನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ ಅವನಿಗೆ ನವಾಜ್ ಶಾ ಅಂತಕ್ಕಂಥದ್ದು ಹೆಸರನ್ನು ಇಡುತ್ತಾನೆ. ಆ ಸಂದರ್ಭದಲ್ಲಿ ಈ ನವಾಜ್ ಶಾನನ್ನ ಸುಖಪಾಲನನ್ನ ಈ ಒಂದು ಫತೇ ದಾವೂದ್ ಅಂದ್ರೆ ಈ ಒಂದು ಮುಲ್ತಾನ್ನ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡ್ತಾನೆ. ನಂತರ ಇದಾದ ತಕ್ಷಣ ಏನಾಗುತ್ತೆ ಅಂತಂದಾಗ ಮತ್ತೆ ಅವನು ಎಲ್ಲಿ ಹೋಗ್ತಾನೆ ಅಂತಂದಾಗ ಈ ಒಂದು ಗಜನಿ ಪ್ರಾಂತ್ಯಕ್ಕೆ ಹೋಗ್ತಾನೆ. ಅದಾದ ಕೂಡಲೇ ಏನಾಗುತ್ತೆ ಅಂತಂದಾಗ 1007ರಲ್ಲಿ ಈ ಒಂದು ಫತೇ ದಾವೂದ್ ಅಂತಕ್ಕಂಥವನು ಮತ್ತೆ ಎಲ್ಲಿಗೆ ಬರ್ತಾನೆ ಅಂದಾಗ ಮುಲ್ತಾನ್ಗೆ ಬಂದು ಆತ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡ್ಕೊಳ್ತಾರೆ. ದಂಗೆ ಇರ್ತಾರೆ ಯಾವಂದಾಗ ಫತೇ ದಾವೂದ್. ಅದಕ್ಕೋಸ್ಕರನೇ 1007ರಲ್ಲಿ ಮುಲ್ತಾನ್ ಮೇಲೆ ಎರಡನೇ ದಾಳಿಯನ್ನು ಮಾಡಿ ಫತೇ ದಾವೂದ್ನ ದಂಗೆಯನ್ನ ಏನ್ ಮಾಡ್ತಾನೆ ಇಲ್ಲಿ ನಿಯಂತ್ರಣ ಮಾಡ್ತಾನೆ. ಈ ರೀತಿಯಾಗಿ ಈ ಒಂದು ಮುಲ್ತಾನ್ ಮೇಲೆ 2 ಬಾರಿ ದಾಳಿ ಮಾಡ್ತಾನೆ. ಮತ್ತೆ ಇನ್ನೊಂದ್ಸಲ ದಾಳಿ ಮಾಡೋದನ್ನ ನಾವು ಮುಂದೆ ನೋಡೋಣ. ಅದಾದ ಕೂಡಲೇ ನೆಕ್ಸ್ಟ್ 6ನೇ ದಾಳಿ ಅಂತಕ್ಕಂಥದ್ದು ಯಾವುದು ಅಂತಂದಾಗ ಈ ಒಂದು ಮೊಹಮ್ಮದ್ ಗಜ್ನಿ 6ನೇ ದಾಳಿ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದಾಳಿ ಈ ಒಂದು ಪಂಜಾಬ್ ಮೇಲೆ ಮಾಡ್ತಾನೆ. 1008ರಲ್ಲಿ ಪಂಜಾಬ್ ಮೇಲೆ ಏನ್ ಮಾಡ್ತಾನೆ ದಾಳಿಯನ್ನ ಮಾಡ್ತಾನೆ. ಈ ಪಂಜಾಬ್ ಮೇಲೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆ ಕಂಡುಬರ್ತದೆ. ಏನು ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆ ಅಂತಂದಾಗ ಇಲ್ಲಿ ಯಾವಾಗ ಈ ಗಜ್ನಿ ಅಂತಕ್ಕಂಥ ಮೊಹಮ್ಮದ್ ಅಂತಕ್ಕಂಥ ಭಾರತದ ಮೇಲೆ ದಾಳಿ ಮಾಡ್ತಾನೆ, ಈ ಒಂದು ಭಾರತದ ಮೇಲೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಇರತಕ್ಕಂತಹ ಎಲ್ಲಾ ರಜಪೂತರು ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲಾ ರಜಪೂತರು ಏನ್ ಮಾಡ್ತಾರೆ ಅಂದಾಗ ಒಂದುಗೂಡ್ತಾರೆ. ಎಲ್ಲಾ ರಜಪೂತರು ಒಂದುಗೂಡಿ ಈ ಒಂದು ದಾಳಿಯ ನೇತೃತ್ವವನ್ನ ಏನ್ ಮಾಡ್ತಾರೆ ಅಂದಾಗ ಆನಂದ ಪಾಲನೆ ಕೊಡ್ತಾರೆ. ಹಂಗಾಗಿ ಈ ಒಂದು 6ನೇ ದಾಳಿ ಅಂತಕ್ಕಂಥದ್ದು ಆನಂದ ಪಾಲ ಜೊತೆಗೆ ರಜಪೂತ್ ಒಕ್ಕೂಟ. ಈ ಒಂದು ರಜಪೂತ್ ಒಕ್ಕೂಟದಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರು ಸಹ ತಮ್ಮಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಆಭರಣಗಳನ್ನ ಸಹ ಏನ್ ಮಾಡ್ತಾರೆ ಅಂದಾಗ ಯುದ್ಧದ ವೆಚ್ಚ ಕೊಡ್ತಾರೆ. ರಜಪೂತರು ಏನ್ ಮಾಡ್ತಾರೆ ಪ್ರಾಣದ ಹಂಗು ಬಿಟ್ಟು ಹೋರಾಡಿದ್ರು ಸಹ ಈ ಒಂದು ರಜಪೂತರಿಗೆ ಏನಾಗುತ್ತೆ ಈ ಯುದ್ಧದಲ್ಲಿ ಸೋಲಾಗುತ್ತೆ. ಈ ಒಂದು 6ನೇ ದಾಳಿ ಅಂತಕ್ಕಂಥದ್ರಲ್ಲಿ ಸಹ ಮೊಹಮ್ಮದ್ ಗಜ್ನಿ ಅಂತಕ್ಕಂಥವನು ಯಶಸ್ವಿಯಾಗ್ತಾನೆ. ಆನಂದ ಪಾಲ ಮತ್ತು ರಜಪೂತ್ ಒಕ್ಕೂಟಕ್ಕೆ ಏನಾಗುತ್ತೆ ತೀವ್ರವಾಗಿರ್ತಕ್ಕಂಥ ಹಿನ್ನಡೆ ಉಂಟಾಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ 1009ರಲ್ಲಿ 7ನೇ ದಾಳಿ ಎಲ್ಲಿ ಅಂತಂದಾಗ ನಗರ್ ಕೋಟ್ ಅಂತಕ್ಕಂಥದ್ದು ಈ ಕಾಂಗ್ರಾ ಬೆಟ್ಟದಲ್ಲಿ ಪಂಜಾಬಿನ ಕಾಂಗ್ರಾ ಬೆಟ್ಟದಲ್ಲಿರತಕ್ಕಂತಹ ಈ ಒಂದು ಅನೇಕ ದೇವಾಲಯಗಳಿದ್ದು. ಎಲ್ಲಿ ಅಂತಂದಾಗ ನಗರ್ ಕೋಟದಲ್ಲಿ ಕಾಂಗ್ರಾ ಬೆಟ್ಟ ಪಂಜಾಬ್ನಲ್ಲಿ ಬರ್ತಕ್ಕಂತಹ ಕಾಂಗ್ರಾ ಬೆಟ್ಟ. ಈ ಪಂಜಾಬ್ನಲ್ಲಿ ಬರ್ತಕ್ಕಂತಹ ಕಾಂಗ್ರಾ ಬೆಟ್ಟದ ನಗರ್ ಕೋಟ್ ಮೇಲೆ ಏನ್ ಮಾಡ್ತಾರೆ ದಾಳಿ ಮಾಡ್ತಾರೆ. ಇಲ್ಲಿ ಅಪಾರವಾಗಿರ್ತಕ್ಕಂತಹ ದೇವಾಲಯಗಳದ್ದು ಅಲ್ಲಿರ್ತಕ್ಕಂಥ ದೇವಾಲಯ ನಾಶಪಡಿಸಿ ಏನ್ ಮಾಡ್ತಾರೆ ಸಂಪತ್ತನ್ನ ಲೂಟಿ ಮಾಡೋದು ಕಂಡುಬರುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ 8ನೇ ದಾಳಿ 1010ರಲ್ಲಿ 8ನೇ ದಾಳಿ ಅಂದಾಗ 1010ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನೆ. ಮುಲ್ತಾನ್ ಮೇಲೆ 3ನೇ ದಾಳಿ.
ಈ ಮುಲ್ತಾನ್ ಅಂತಕ್ಕಂಥದ್ದು ಸಾಕಷ್ಟು ಸಂಪತ್ತಿಗೆ ಹೆಸರಾಗಿತ್ತು. ಇದುವರೆಗೆ ಏನಾಗಿತ್ತು ಅಂತಂದಾಗ ಆ ಮುಲ್ತಾನ್ನ ಸಂಪತ್ತನ್ನು ಲೂಟಿ ಮಾಡಿರಲಿಲ್ಲ. ಇಲ್ಲಿ ಏನ್ ಮಾಡ್ತಾನೆ, ಈ ಫತೇಹ್ ದಾವೂದನ್ನ ಸಂಪೂರ್ಣವಾಗಿ ಸೋಲಿಸಿ ಮುಲ್ತಾನ್ ಅಂತಕ್ಕಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡೋದು ಕಂಡು ಬರ್ತಾ ಇದೆ. ನಂತರ 1014ರಲ್ಲಿ ತಾನೇಶ್ವರದ ಮೇಲೆ ದಾಳಿ ಮಾಡ್ತಾನೆ. ತಾನೇಶ್ವರ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಈ ತಾನೇಶ್ವರದಲ್ಲಿ ಯಾರು ಅಂತಂದಾಗ ರಾಜಾರಾಮ್ ಅಂತಕ್ಕಂಥ ಆಳ್ವಿಕೆ ಮಾಡ್ತಾ ಇದ್ರು. ತಾನೇಶ್ವರದಲ್ಲಿ ಯಾರಂದಾಗ ರಾಜಾರಾಮ್ ಅಂತ ಆಳ್ವಿಕೆ ಮಾಡ್ತಾ ಇದ್ರು. ಇಲ್ಲಿ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಚಕ್ರಸ್ವಾಮಿ ದೇವಾಲಯವನ್ನು ಸಂಪೂರ್ಣವಾಗಿ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಲೂಟಿ ಮಾಡ್ತಕ್ಕಂಥ ಕಂಡು ಬರ್ತಾ ಇದೆ. ಅದೇ ರೀತಿ ಈಗ 1014ರಲ್ಲಿ ನಂದನ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಈ ನಂದನ್ ಪ್ರದೇಶದಲ್ಲಿ ತ್ರಿಲೋಚನಪಾಲ ಅಂತ ರಾಜ. ಈ ತ್ರಿಲೋಚನಪಾಲನನ್ನ ರಾಮ್ ಗಂಗಾ ಬಳಿ ಸೋಲಿಸಿ ಈ ಒಂದು ಯಾರನ್ನ ತ್ರಿಲೋಚನಪಾಲನನ್ನ ಕೊಲೆ ಮಾಡಿ ಇಲ್ಲಿ ಸಹ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಅದಾದ ಕೂಡಲೇ ನೆಕ್ಸ್ಟ್ ಯಾವುದು ಅಂತಂದಾಗ ಈ ಒಂದು 1015 ನಡೆದಿರ್ತಕ್ಕಂಥ ದಾಳಿ ಯಾವುದು ಅಂತಂದಾಗ ಕಾಶ್ಮೀರದ ಮೇಲೆ ಈ ಒಂದು ದಾಳಿ ಮಾಡ್ತಾನೆ. ಈ ಒಂದು ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಅರಸ ಯಾವ ಅಂತಂದಾಗ ಸಂಗ್ರಾಮಲೋಚಕ. ಸ್ವಲ್ಪ ಅರ್ಥ ಮಾಡಿಕೊಂಡ್ರಲ್ಲಿ 11ನೇ ದಾಳಿ 1015 ನಡೆದಿರ್ತಕ್ಕಂಥ ಪ್ರದೇಶ ಅಂದಾಗ ಕಾಶ್ಮೀರ, ಸಂಗ್ರಾಮಲೋಚಕ. ಇಲ್ಲೇನಾಗುತ್ತೆ ಅಂತಂದಾಗ ಮೊಹಮ್ಮದ್ ಗಜನಿ ಅಂತಕ್ಕಂಥನು ತನ್ನ ದಾಳಿ ಅಂತಕ್ಕಂಥದ್ದು ವಿಫಲವಾಗುತ್ತೆ. ಇದು ಇಂಪಾರ್ಟೆಂಟ್. ಅಂದ್ರೆ 17 ದಂಡಯಾತ್ರೆಗಳಲ್ಲಿ ಯಾವ ದಂಡಯಾತ್ರೆಯಲ್ಲಿ ಏನಾಗಿದೆ ಅಂತಂದಾಗ ಈತ ವಿಫಲವಾಗಿದ್ದ ಅಂತಂದ್ರೆ, ಯಾವ ದಂಡಯಾತ್ರೆಯಲ್ಲಿ ವಿಫಲವಾಗಿದ್ದಂತಂದ್ರೆ ಕಾಶ್ಮೀರ ದಾಳಿಯಲ್ಲಿ ಈತ ವಿಫಲವಾಗಿದ್ದ ಅಂತ ಗೊತ್ತಿರಬೇಕು. 11ನೇ ದಾಳಿ ಅಂತಕ್ಕಂಥದ್ದು. ಅದಾದ ಕೂಡಲೇ ನೆಕ್ಸ್ಟ್ ಯಾವುದು ಅಂತಂದಾಗ 1018ರಲ್ಲಿ ಈ ಒಂದು 2ನೇ ದಾಳಿ ಕನೋಜ್ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಕನೋಜ್ ಅಂತಕ್ಕಂಥದ್ದು, ಈ ಕನೋಜ್ ಅಂತಕ್ಕಂತಹ ಈ ಒಂದು ಅರಸ ಯಾರು ಅಂತಂದಾಗ ಕುಲಚಂದ್ ಅಂತಕ್ಕಂಥವ್ರು. ಕನೋಜನ ಆಳ್ವಿಕೆ ಮಾಡ್ತಕ್ಕಂಥ ಅರಸ ಕುಲಚಂದ್ ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಚಿನ್ನದ ಮೂರ್ತಿಗಳನ್ನ, ಅಂದ್ರೆ ಇಲ್ಲಿರ್ತಕ್ಕಂಥ ಚಿನ್ನದ ಮೂರ್ತಿಗಳನ್ನ ಲೂಟಿ ಮಾಡಿ ವಶಪಡಿಸ್ಕೊಂತಾರೆ ಅಂತ ಗೊತ್ತಿರಬೇಕು ನಿಮಗೆ. ಅದಾದ ಕೂಡಲೇ 13ನೇ ದಾಳಿ ಅಂತಕ್ಕಂಥದ್ದು 1018-19ರಲ್ಲಿ ಮಥುರಾದ ಮೇಲೆ ದಾಳಿ ಮಾಡ್ತದೆ. ಈ ಒಂದು ಶ್ರೀಕೃಷ್ಣನ ಜನ್ಮಸ್ಥಳ. ಶ್ರೀಕೃಷ್ಣ ಜನ್ಮಸ್ಥಳ ಯಾವುದಾಗ ಮಥುರಾ. ಈ ಮಥುರಾದಲ್ಲಿ ಸುಮಾರು 1000 ದೇವಾಲಯಗಳಿರ್ತಕ್ಕಂತಹ ಒಂದು ಪ್ರತೀತಿ. ಆ 1000 ದೇವಾಲಯಗಳನ್ನ ಲೂಟಿ ಮಾಡ್ತಾನೆ. ಯಾಕೆ ದೇವಾಲಯಗಳನ್ನ ಲೂಟಿ ಮಾಡ್ಕೊಂಡಾಗ ಆ ಸಂದರ್ಭದಲ್ಲಿ ಹಿಂದೂಗಳಿಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ದೇವಾಲಯದಲ್ಲಿ ಇಡ್ತಾ ಇದ್ರು. ದೇವಾಲಯಗಳು ಅಂತಕ್ಕಂಥದ್ದು ಬ್ಯಾಂಕ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ನಂತರ ದೇವಾಲಯಗಳಲ್ಲಿ ಜನರಿಗೆ ಭಯ ಭಕ್ತಿ ಇರೋ ಸಲುವಾಗಿನೇ ಅಪಾರವಾಗಿರತಕ್ಕಂತಹ ಚಿನ್ನಗಳನ್ನ ದೇವಾಲಯದ ಗರ್ಭಗುಡಿಯಲ್ಲಿ ಹಾಕ್ತಾ ಇದ್ರು. ಹಂಗಾಗಿ ದೇವಾಲಯ ಅಂತಕ್ಕಂಥದ್ದು ವೈಭವದ ಸಂಕೇತವಾಗಿತ್ತು. ಹಂಗಾಗಿ ದೇವಾಲಯಗಳ ಮೇಲೆ ಭಾರತೀಯರಿಗೆ ಅಪಾರವಾಗಿರತಕ್ಕಂಥ ಭಕ್ತಿ ಇತ್ತು, ಗೌರವ ಇತ್ತು, ಭಯ ಇತ್ತು. ಆಯ್ತಾ? ಹಂಗಾಗಿ ಇವ್ರು ಏನ್ ಮಾಡಿದ್ರು ಅಂತಂದಾಗ ನೇರವಾಗಿ ದೇವಾಲಯಗಳ ಮೇಲೆ ಲೂಟಿ ಮಾಡಿ ದೇವಾಲಯಗಳ ಸಂಪತ್ತನ್ನು ಕೊಳ್ಳೆ ಹೊಡಿತಕ್ಕಂಥದ್ದು ಕಂಡು ಬರ್ತಾ ಇದೆ. ನಂತರ 1019ರಲ್ಲಿ 14ನೇ ದಾಳಿ ಅಂತಕ್ಕಂಥದ್ದು ದಾಳಿ ಮಾಡಿರ್ತಕ್ಕಂಥ ಪ್ರದೇಶ ಅಂದಾಗ ಬೃಂದಾವನ. ಬೃಂದಾವನ ಅಂತಕ್ಕಂಥದ್ದು ಶ್ರೀಕೃಷ್ಣ ಬಾಲ್ಯದಲ್ಲಿ ಬೆಳೆದಿರ್ತಕ್ಕಂಥ ಪ್ರದೇಶ. ಇಲ್ಲಿ ಸುಮಾರು 10,000 ದೇವಾಲಯ ಇದ್ದಿರ್ತಕ್ಕಂತಹ ಒಂದು ಪ್ರತೀತಿ. ಅಂದ್ರೆ 10,000 ದಿನದ್ದು ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನ ಲೂಟಿ ಮಾಡ್ತಾನೆ. ಯಾವುದು ಅಂದಾಗ 14ನೇ ದಾಳಿ. ಅದಾದ ಕೂಡಲೇ 15ನೇ ದಾಳಿ ಅಂತಕ್ಕಂಥದ್ದು ಈ ಒಂದು ಕಲಿಂಜರ ಮೇಲೆ ದಾಳಿ ಮಾಡ್ತಾನೆ. 1020-21ರಲ್ಲಿ ಕಲಿಂಜರ ಮೇಲೆ ದಾಳಿ ಮಾಡ್ತಾನೆ. ಕಲಿಂಜರನ್ನ ಆಳ್ವಿಕೆ ಮಾಡ್ತಕ್ಕಂಥ ಅರಸ ಯಾರು ಅಂತಂದಾಗ ವಿದ್ಯಾಧರ ಅಂತಕ್ಕಂಥವ್ರು. ಈ ಒಂದು ವಿದ್ಯಾಧರನ್ನ ಸೋಲಿಸಿ ಇಲ್ಲಿ ಸಹ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದಾದ ಕೂಡಲೇ ನೆಕ್ಸ್ಟ್ 1025-26ರಲ್ಲಿ 16ನೇ ದಾಳಿ ಮೊಹಮ್ಮದ್ ಗಜನಿಯ ಅತ್ಯಂತ ಪ್ರಮುಖ ದಾಳಿ ಯಾವುದು ಅಂತಂದಾಗ ಈ ಒಂದು ಗುಜರಾತ್ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಗುಜರಾತ್ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಗುಜರಾತಿನ ಅನಿಲ್ವಾಡ ಸಾಮ್ರಾಜ್ಯಕ್ಕೆ ಇಲ್ಲಿ ಸೋಲಂಕಿಗಳು ಅಂತ ಆಳ್ವಿಕೆ ಮಾಡ್ತಾ ಇದ್ರು. ಸೋಲಂಕಿಗಳು. ಈ ಸೋಲಂಕಿಗಳು ಅದರಲ್ಲಿ ಮುಖ್ಯವಾಗಿ ಯಾರು ಅಂತಂದಾಗ ಭೀಮದೇವ ಅಂತಕ್ಕಂಥ 1ನೇ ಭೀಮದೇವ ಅಂತ ಕೊಟ್ಟಿದ್ದಾರೆ. ಈ ಒಂದು ಭೀಮದೇವನ ಆಳ್ವಿಕೆಯಲ್ಲಿ ಅನಿಲ್ವಾಡದಲ್ಲಿ ಅಂದ್ರೆ ಗುಜರಾತ್ನಲ್ಲಿ ಒಂದು ವಿಶ್ವ ಪ್ರಸಿದ್ಧವಾಗಿರತಕ್ಕಂಥ ದೇವಾಲಯ ಇತ್ತು. ಯಾವುದು ಅಂತಂದಾಗ ಸೋಮನಾಥ ದೇವಾಲಯ ಅಂತಕ್ಕಂಥದ್ದು. ಈಗ ಆಲ್ರೆಡಿ ಅರಬ್ಬರ ದಾಳಿ ಬಂದಾಗ ಈ ಒಂದು 725ರಲ್ಲಿ ಅರಬ್ಬರ ದಾಳಿ ಅಂತ ನೋಡಿದ್ವಿ ಆಲ್ರೆಡಿ ನಾವು. ಯಾವುದಂದಾಗ ಅರಬ್ಬರ ದಾಳಿ. ಈ ಒಂದು ಅರಬ್ಬರ ದಾಳಿಯಲ್ಲಿ ಯಾರು ಅಂತಂದಾಗ ಈ ಒಂದು ಮೊಹಮ್ಮದ್ ಬಿನ್ ಖಾಸಿಮ್ ಅಂತಕ್ಕಂಥವ್ರು. ಮೊಹಮ್ಮದ್
ಬಿನ್ ಕಾಸಿಮ್ ಅಂತಕ್ಕಂಥವನು 725ರಲ್ಲಿ ಗುಜರಾತ್ನ ಸೋಮನಾಥ್ ದೇವರನ್ನ ದಾಳಿ ಮಾಡಿದ್ದ. ಯಾವಾಗ ದಾಳಿ ಮಾಡ್ತಾ ನೋಡ್ರಿ ದೇವಾಲಯ ಅಂತಕ್ಕಂಥದ್ದು ನಾಶ ಆಗಿತ್ತು. ಆ ಸಂದರ್ಭದಲ್ಲಿ ಯಾರು ಅಂತಂದಾಗ ಎರಡನೇ ನಾಗಭಟ್ಟ ಅಂತಕ್ಕಂಥವ್ನು, ಯಾರು ಅಂದಾಗ ಎರಡನೇ ನಾಗಭಟ್ಟ ಅಂತಕ್ಕಂಥವನು 815ರಲ್ಲಿ, ಯಾವಾಗ ಅಂತಂದಾಗ 815ರಲ್ಲಿ ಏನಂದಾಗ ಈ ಒಂದು ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದ. ಈ ದೇವಾಲಯ ಜೀರ್ಣೋದ್ಧಾರ ಮಾಡಿದಾಗ ಆ ಸಂದರ್ಭದಲ್ಲಿ ಈ ಒಂದು ದೇವಾಲಯಗಳಲ್ಲಿ 50 ರಾಜರು 50 ವಜ್ರ ಖಚಿತವಾಗಿರತಕ್ಕಂಥ ಮುತ್ತು ರತ್ನ ಅಲಂಕಾರ ಮಾಡಿರತಕ್ಕಂತಹ 50 ಕಂಬಗಳಿತ್ತು. ಅವೆಲ್ಲ ಅಪಾರ ಸಂಪತ್ತಿಗಿಂತ ಹೆಸರಾಗಿರ್ತಕ್ಕಂಥ ದೇವಾಲಯ ಯಾವುದು ಅಂತಂದಾಗ ಈ ಒಂದು ಸೋಮನಾಥ ದೇವಾಲಯ ಗುಜರಾತ್. ಈ ಒಂದು ಸೋಮನಾಥ ದೇವಾಲಯ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಬಹಳಷ್ಟು ಶ್ರೀಮಂತಿಕೆ ಹೆಸರಾಗಿರ್ತಕ್ಕಂಥ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಏನಂತಂದಾಗ ಯಾರು ಅಂತಂದಾಗ ಮೊಹಮ್ಮದ್ ಗಜನಿ ಅಂತಕ್ಕಂಥವ್ನು ದಾಳಿ ಮಾಡ್ತಾನೆ. ಅಂದ್ರೆ 1025ರಿಂದ ಅಂದಾಗ ಈತ ದಾಳಿಯನ್ನ ಆರಂಭ ಮಾಡ್ತಾನೆ. 1026 ಜನವರಿ ತಿಂಗಳಲ್ಲಿ ನೇರವಾಗಿ ಏನ್ ಮಾಡ್ತಾನೆ ಅಂದಾಗ ಈ ಒಂದು ಗುಜರಾತ್ನ ಸೋಮನಾಥ ದೇವಾಲಯದ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂತಹ ಸುಮಾರು ಆ ಸಂದರ್ಭದಲ್ಲಿ 50,000 ಜನ ಭಕ್ತರಿದ್ದಾರೆ. ಎಷ್ಟು ಅಂದಾಗ 50,000 ಜನ ಭಕ್ತರನ್ನ ಕಗ್ಗೊಲೆ ಮಾಡಲಾಯಿತು. ನಂತರ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದಾಗ ಅಲ್ಲಿರ್ತಕ್ಕಂತಹ ಈ ಒಂದು ಲಿಂಗವನ್ನ, ಅಲ್ಲಿರ್ತಕ್ಕಂಥ ಈಶ್ವರ ಲಿಂಗವನ್ನ ಏನ್ ಮಾಡ್ತಾನೆ, ಸ್ವತಃ ತಾನೇ ಆರೆಯಿಂದ ಒಡೆದಾಕಿ 4 ಭಾಗ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ದಾಳಿಯಲ್ಲಿ ಅಂತ ಮೂರ್ತಿ ಭಂಜಕ ಅಥವಾ ಗಾಜಿ ಐಡಲ್ ಬ್ರಕ್ಕರ್ ಅಂತಕ್ಕಂತಹ ಬಿರುದನ್ನ ಪಡಿತಾನೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ಓದ್ತಾ ಇದ್ದೀವಿ. ಈ ರೀತಿಯಾಗಿ ನೋಡಿದಾಗ ಗುಜರಾತ್ನ ದಾಳಿ ಅಂತಕ್ಕಂಥದ್ದು ಬಹಳಷ್ಟು ಪ್ರಸಿದ್ಧವಾಗಿರತಕ್ಕಂಥ ದಾಳಿ. ಎಷ್ಟನೇ ದಾಳಿ ಅಂತಂದಾಗ 16ನೇ ದಾಳಿ. ಈ ಒಂದು ದಾಳಿಯಿಂದ ವಾಪಸ್ ಹೋಗ್ತಾ ಇದ್ದ ಎಲ್ಲಿಗೆ ಅಂತಂದಾಗ ಗಜನಿಗೆ. ಆ ಗಜನಿಗೆ ಹೋಗ್ತಿರ್ಬೇಕು ಅಂತಂದಾಗ ಪಂಜಾಬ್ ಮಾರ್ಗವಾಗಿ ಹೋಗ್ತಾ ಇದ್ರು. ಪಂಜಾಬ್ ಮಾರ್ಗವಾಗಿ ಹೋಗ್ತಿರ್ಬೇಕು ಅಂತಂದಾಗ ಅಲ್ಲಿರ್ತಕ್ಕಂಥ ಜಾಟ ಜನಾಂಗ ಯಾರನ್ನ ಮೊಹಮ್ಮದ್ ಗಜನಿಯನ್ನ ಪೀಡಿಸಿದ್ರು. ಆ ಪೀಡಿಸಿದಾಗ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಅಲ್ಲಿಂದ ಮತ್ತೆ ಗಜನಿಗೆ ಹೋಗಿ ಸಂಪತ್ತನಲ್ಲಿ ಇಟ್ಟು 1027ರಲ್ಲಿ ಪುನಃ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಭಾರತದ ಮೇಲೆ ಎಲ್ಲಿ ದಾಳಿ ಮಾಡಿದಾಗ ಪಂಜಾಬ್ ಮೇಲೆ ದಾಳಿ ಮಾಡಿ ಪಂಜಾಬಿನ ಜಾಟರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಪಂಜಾಬಿನ ಜಾಟರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಯಾವಾಗಂದಾಗ 1027 17ನೇ ದಾಳಿ. ಈ ರೀತಿಯಾಗಿ ಮೊಹಮ್ಮದ್ ಗಜನಿ ಅಂತಕ್ಕಂಥವನು 17 ಬಾರಿ ದಂಡಯಾತ್ರೆಯನ್ನು ಮಾಡಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಇತಿಹಾಸ ದೃಷ್ಟಿಯಿಂದ, ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಈ ದಾಳಿಗಳನ್ನ ಸ್ವಲ್ಪ ನಾವೇ ಒಂದೆರಡು ಸರಿ ಬರೆದುಕೊಂಡ್ರೆ ನಮ್ಗೇನಾಗ್ಬೋದು, ಅನುಕೂಲ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ಮೊಹಮ್ಮದ್ ಗಜನಿ ಅಂತಕ್ಕಂಥ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಈತ ಏನ್ ಮಾಡ್ತಾನೆ, 1027ರಲ್ಲಿ ದಾಳಿ ಮಾಡಿ 1030ಕ್ಕೆ ಏನ್ ಮಾಡ್ತಾನೆ ಅಂತ ಮರಣವನ್ನು ಆಗ್ತಾನೆ. ಈತನ ಆಸ್ಥಾನಿಕರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಅಲ್ಬರೋನಿ ಅಂತಕ್ಕಂಥವ್ರು. ಈ ಒಂದು ಅಲ್ಬರೋನಿ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಈ ಒಂದು ಅಲ್ಬರೋನಿಯ ಪ್ರಮುಖವಾಗಿರ್ತಕ್ಕಂಥ ಕೃತಿ ಯಾವುದು ಅಂತಂದಾಗ ತೆಹ್ರೀಕ್ ಇ ಹಿಂದ್ ಅಂತಕ್ಕಂಥದ್ದು. ತೆಹ್ರೀಕ್ ಇ ಹಿಂದ್ ಅಂತಕ್ಕಂಥದ್ದು ಯಾವುದು ಅಂದಾಗ ಅಲ್ಬರೋನಿಯ ಪ್ರಮುಖವಾಗಿರ್ತಕ್ಕಂತಹ ಕೃತಿ. ಅಲ್ಬರೋನಿಯ ಅಥವಾ ಇದನ್ನ ಕಿತಾಬ್ ಇ ಹಿಂದ್ ಅಂತ ಕರೀತಾರೆ. ಯಾವುದಂದಾಗ ಕಿತಾಬ್ ಇ ಹಿಂದ್ ಅಂತಕ್ಕಂಥ ಕರೀತಾರೆ. ಕಿತಾಬ್ ಇ ಹಿಂದ್ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ, ಏನಕ್ಕೆ ಪ್ರಶ್ನೆ ಕೇಳಿದ್ದಾರೆ ಅಂತಂದಾಗ ಈ ಒಂದು ಭಾರತದಲ್ಲಿ ಪ್ರವಾಸ ಮಾಡಿದ 11ನೇ ಶತಮಾನದ ಏನ್ ಕೇಳಿದ್ರೆ ಅಂದಾಗ ಭಾರತದಲ್ಲಿ ಪ್ರವಾಸ ಮಾಡಿದ ಯಾರ ಬರಹಗಾರನ 11ನೇ ಶತಮಾನದ ಕೈಗನ್ನಡಿ ಎನ್ನಲಾಗಿದೆ ಅಂತಕ್ಕಂಥದ್ದು. ಏನ್ ಪ್ರಶ್ನೆ ಕೇಳಿದಾಗ ಭಾರತದಲ್ಲಿ ಪ್ರವಾಸ ಮಾಡಿದ 11ನೇ ಶತಮಾನದ 11ನೇ ಶತಮಾನದ ಯಾರ ವಿವರಗಳನ್ನು ಪ್ರವಾಸದ ಕೈಗನ್ನಡಿ ಎನ್ನಲಾಗಿದೆ. ಪ್ರವಾಸದ ಕೈಗನ್ನಡಿ ಎನ್ನಲಾಗಿದೆ ಅಂತ ಕೇಳಿದರೆ ಯಾರಂತಂದಾಗ ಇಲ್ಲಿ ಅಲ್ಬರೋನಿಯ ಒಂದು ಪ್ರವಾಸಗಳನ್ನ, ಅಲ್ಬರೋನಿ ಬರತಕ್ಕಂತಹ ಒಂದು ಕೃತಿಗಳನ್ನ, ವಿಚಾರಗಳನ್ನ ಪ್ರವಾಸದ ಕೈಗನ್ನಡಿ ಎನ್ನಲಾಗಿದೆ ಅಂತ ಗೊತ್ತಿರಬೇಕು ನಿಮಗೆ.
ಅಂದ್ರೆ ಅಲ್ಬರೋನಿ ಅಂತಕ್ಕಂಥವನು ಭಾರತಕ್ಕೆ ಎಷ್ಟನೇ ಶತಮಾನದಲ್ಲಿ ಬಂದಿದ್ದ ಅಂತಂದಾಗ 11ನೇ ಶತಮಾನದಲ್ಲಿ ಬಂದಿದ್ದ, ಅಂದ್ರೆ ಮಹಮ್ಮದ್ ಜೊತೆಗೆ ಬಂದಿರತಕ್ಕಂಥದ್ದು. ಅಂದ್ರೆ ಮಹಮ್ಮದ್ ಗಜನಿಯ ಜೊತೆಗೆ ಬಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ವಿದ್ವಾಂಸ ಯಾರು ಅಂತಂದಾಗ ಅಲ್ಬರೋನಿ ಅಂತಕ್ಕಂಥವನು. ಈ ಒಂದು ಅಲ್ಬರೋನಿ ಅಂತಕ್ಕಂಥವನು ಏನ್ ಮಾಡ್ತಾನೆ, ಜೊತೆಗೆ ಬಂದು ಭಾರತದಲ್ಲಿ ಏನ್ ಮಾಡ್ತಾನೆ ಅಂದಾಗ ಭಾರತದಲ್ಲಿ ಸಂಸ್ಕೃತ ಅಧ್ಯಯನ ಮಾಡ್ತಾನೆ, ಸಂಸ್ಕೃತವನ್ನ ಅಧ್ಯಯನ ಮಾಡ್ತಾರೆ. ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದಂದಾಗ ಭಾರತದಲ್ಲಿ ಸಂಸ್ಕೃತವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಂ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಸಂಸ್ಕೃತವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಂ ವಿದ್ವಾಂಸ ಯಾರು ಅಂತಂದಾಗ ಈ ಒಂದು ಅಲ್ಬರೋನಿ ಅಂತಕ್ಕಂಥವನು. ನಂತರ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಭಾರತೀಯರಿಗೆ ಇತಿಹಾಸವನ್ನ ರಚನೆ ಮಾಡತಕ್ಕಂತಹ ಒಂದು ಕಲೆ ಗೊತ್ತಿದ್ದಿಲ್ಲ. ಇಲ್ಲಿ ಮುಖ್ಯವಾಗಿ ಭಾರತಕ್ಕೆ ಇತಿಹಾಸವನ್ನ ರಚನೆ ಮಾಡತಕ್ಕಂಥ ಕಲೆ ಪರಿಚಯಿಸಿದವನು ಯಾರು ಅಂತಂದಾಗ ಅಲ್ಬರೋನಿ ಅಂತಕ್ಕಂಥ. ಭಾರತೀಯರಿಗೆ ಇತಿಹಾಸವನ್ನ ರಚನೆ ಮಾಡತಕ್ಕಂತಹ ಕಲೆ ಪರಿಚಯ ಮಾಡಿದರೆ ಯಾರು ಅಂದಾಗ ಈ ಒಂದು ಅಲ್ಬರೋನಿ ಅಂತಕ್ಕಂಥವ್ರು. ಹಂಗಾಗಿ ಅಲ್ಬರೋನಿಯನ್ನ ಇಂಡೋಲಜಿಯ ಪಿತಾಮಹ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಅಲ್ಬರೋನಿಯನ್ನ ಏನ್ ಮಾಡಿದರೆ ಇಂಡೋಲಜಿಯ ಪಿತಾಮಹ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ಈ ಒಂದು ಮುಖ್ಯವಾಗಿ ಯಾರಂದಾಗ ಈತನ ಒಂದು ಕೃತಿ ಕಾನೂನು ಮಸೂದಿ ಅಂತಕ್ಕಂಥದ್ದು. ಯಾವಂದಾಗ ಅಲ್ಬರೋನಿಯ ಒಂದು ಪ್ರಮುಖ ಕೃತಿ ಯಾವಂದಾಗ ಕಾನೂನ್ ಇ ಮಸೂದ್ ಅಂತಕ್ಕಂಥದ್ದು. ಕಾನೂನ್ ಇ ಮಸೂದ್ ಅಂತಕ್ಕಂಥದ್ದು ಇಲ್ಲಿ ಖಗೋಳಶಾಸ್ತ್ರದ ವಿಚಾರಗಳನ್ನು ಸಹ ತಿಳಿಸಲಾಗಿದೆ. ಖಗೋಳಶಾಸ್ತ್ರದ ವಿಚಾರಗಳನ್ನು ಸಹ ಏನು ತಿಳಿಸಲಾಗಿದ್ದಾಗ ಕಾನೂನು ಈ ಮಸೂದಲ್ಲಿ ತಿಳಿಸಲಾಗಿದೆ. ಇಷ್ಟು ಅಲ್ಬರೋನಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರತಕ್ಕಂಥ ಅಂಶಗಳು. ಯಾವುದಂದಾಗ ಅಲ್ಬರೋನಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಅಂಶಗಳು ಅಂತ ಹೇಳ್ಕೊಳ್ತಾರೆ. ಈ ಒಂದು ಫಿರ್ದೂಸಿ ಅಂತಕ್ಕಂಥದ್ದು ಈ ಒಂದು ಮುಖ್ಯವಾಗಿ ಯಾವುದಂದಾಗ ಇದರ ಒಂದು ಪ್ರಸಿದ್ಧವಾಗಿರತಕ್ಕಂಥ ಕೃತಿ ಯಾವುದು ಅಂತಂದಾಗ ಶಾನಾಮ. ಈತನನ್ನ ಫಿರ್ದೂಸಿಯನ್ನ ಪೂರ್ವದ ಓಮರ್ ಅಂತ ಕರೀತಾರೆ. ಪೂರ್ವದ ಓಮರ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಹಮ್ಮದ್ ಅನ್ನ ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ವಿದ್ವಾಂಸ ಯಾರು ಅಂದಾಗ ಫಿರ್ದೂಸಿ. ಇಲ್ಲೇನಂದಾಗ ಮಹಮ್ಮದ್ನನ್ನ ಜಗತ್ತಿಗೆ ಪರಿಚಯಿಸಿದ ವಿದ್ವಾಂಸ ಅಂತ ಕರೀತಾರೆ. ಪದವನ್ನು ಬಳಕೆ ಮಾಡಿ ಮಹಮ್ಮದನ್ನ ಜಗತ್ತಿಗೆ ಪರಿಚಯಿಸಿರ್ತಕ್ಕಂತಹ ವಿದ್ವಾಂಸ ಅಂತ ಕರಿತೀವಿ ನಾವು. ಯಾರನ್ನಂದಾಗ ಈ ಒಂದು ಫಿರ್ದೂಸಿಯನ್ನ. ಅದೇ ರೀತಿಯಾಗಿ ಇನ್ನೊಬ್ರು ಯಾರು ಅಂತಂದಾಗ ಫಿರ್ದೂಸಿ ಅಂತಕ್ಕಂಥವನು ಈ ಒಂದು ಮಹಮ್ಮದ್ ಗಜನಿಯ ಆಸ್ಥಾನ ಕವಿಯಾಗಿತ್ತು. ಈ ಒಂದು ಇನ್ನೊಬ್ಬ ಉತ್ಬಿ ಅಂತಕ್ಕಂಥವನು. ಉತ್ಬಿ ಬರತಕ್ಕಂಥ ಕೃತಿ ತಾರಿಕಿ ಯಾಮಿನಿ ಅಂತಕ್ಕಂಥದ್ದು. ಅಂತಕ್ಕಂಥದ್ದು ಯಾರು ಅಂದಾಗ ಇಲ್ಲಿ ಉತ್ಬಿ ಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿ. ಇನ್ನೊಬ್ರು ಯಾರು ಅಂದಾಗ ಬೈಹಾಕಿ ಅಂತಕ್ಕಂಥ. ಯಾರು ಅಂದಾಗ ಬೈಹಾಕಿ. ಈತನ ಒಂದು ಕೃತಿ ತಾರಿಕಿ ಸಬಕ್ತಗೀನ್ ಅಂತಕ್ಕಂಥದ್ದು. ಅಂತಕ್ಕಂಥದ್ದು ಈತನ ಒಂದು ಕೃತಿ. ಈ ರೀತಿಯಾಗಿ ಈತನ ಆಸ್ಥಾನದಲ್ಲಿ ಇತ್ತು. ಅದೇ ರೀತಿಯಾಗಿ ಈ ಒಂದು ಮಹಮ್ಮದ್ ಗಜನಿ ಅಂತಕ್ಕಂಥವನು ಈತ ಗಜನಿಯಲ್ಲಿ ಏನ್ ಮಾಡಿದಾಗ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಿದ್ದ. ಅದೇ ರೀತಿಯಾಗಿ ಮಹಮ್ಮದ್ ಗಜನಿ ಅಂತಕ್ಕಂಥವನು ಗಜನಿಯಲ್ಲಿ ಒಂದು ಗ್ರಂಥಾಲಯವನ್ನು ಕಟ್ಟಿದ್ದ. ಅದೇ ರೀತಿಯಾಗಿ ಈತ ಗಜನಿಯಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನ ಮಾಡಿದ್ದ ಅಂತ ಗೊತ್ತಿರಬೇಕಂತೆ. ಅದೇ ರೀತಿಯಾಗಿ ಈ ಒಂದು ಗಜನಿಯನ್ನ ಸುಂದರಗೊಳಿಸಿ ಅನೇಕ ಮಸೀದಿಗಳ ನಿರ್ಮಾಣ ಮಾಡಿದ್ದ. ಅದಲ್ಲದೆ ಗಜನಿ ಅಂತಕ್ಕಂಥದ್ದು ಪೂರ್ವದ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಯಾರು ಮಾಡಿದ್ರು ಅಂತಂದಾಗ ಈ ಒಂದು ಗಜನಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಂತರ ಅದೇ ರೀತಿಯಾಗಿ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಪಾಯಿಂಟ್ ಏನಂದಾಗ ಮಹಮ್ಮದ್ ಗಜನಿಯ ಉತ್ತರಾಧಿಕಾರಿಗಳು ಅಂತಕ್ಕಂಥದ್ದು. ಮಹಮ್ಮದ್ನ ಉತ್ತರಾಧಿಕಾರಿಗಳು ಅಂತಕ್ಕಂಥ ಅಂದ್ರೆ ಈ ರೀತಿಯಾಗಿ ಬೆಳೆದಿರ್ತಕ್ಕಂತಹ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಯಾಕೆ ಈ ಒಂದು ಉತ್ತರಾಧಿಕಾರಿಗಳು ಅಂತಕ್ಕಂಥ. ಮಹಮ್ಮದ್ ಗಜನಿಯ
ಕಾರ್ಯಗಳು ಅಂತಕ್ಕಂಥ ಈ ರೀತಿ ಬೆಳೆದಿರ್ತಕ್ಕಂಥ ಸಾಮ್ರಾಜ್ಯ ಯಾಕೆ ಇದಾಯಿತು ಅಂತಕ್ಕಂಥ ಉತ್ತರಾಧಿಕಾರಿಗಳು ಬಂದಾಗ ಇಲ್ಲಿ ಮಸೂದ್ ಅಂತಕ್ಕಂಥವನು ಮುಹರಾದ್ ಅಂತಕ್ಕಂಥವನು ಮಸೂದ್ ಅಂತಕ್ಕಂಥವನು ಮೊಹಮ್ಮದ್ ಗಜನಿ ಅಂತ ಅಧಿಕಾರಕ್ಕೆ ಬರ್ತಾನೆ. ಅದಾದ ಕೂಡಲೇ ಮುರಾದ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾನೆ. ಕೊನೆಗೆ ಏನಂದಾಗ ಬಹರಾಮ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಆದರೆ ಈ ಒಂದು ಗೋರ್ ಮನೆತನ 1086ರಲ್ಲಿ ಗಜನಿಯನ್ನ ಬಹರಾಮ್ನ ಸೋಲಿಸಿ ಏನ್ ಮಾಡಿತು, ಗಜನಿಯನ್ನ ವಶಪಡಿಸಿಕೊಂಡು ಈ ರೀತಿಯಾಗಿ ಮೊಹಮ್ಮದ್ ಗಜನಿ ಕಟ್ಟಿರ್ತಕ್ಕಂಥ ದೊಡ್ಡ ಸಾಮ್ರಾಜ್ಯ ಏನಾಗುತ್ತೆ ಅಂತಂದಾಗ ಈ ಒಂದು ನಾಶ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ಮೊಹಮ್ಮದ್ ಗಜನಿಗೆ ಸಂಬಂಧಪಟ್ಟಂತ ಪ್ರಮುಖವಾಗಿರತಕ್ಕಂತಹ ಒಂದು ಪರೀಕ್ಷಾ ದೃಷ್ಟಿಯಿಂದ ಇರತಕ್ಕಂತಹ ಅಂಶಗಳು ಅಂತಕ್ಕಂಥ. ಎಲ್ರಿಗೂ ಧನ್ಯವಾದಗಳು.